ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗಳಿಗೆ ಪೂರ್ತಿ ಬ್ಲೌಸ್ನ ಕಟಿಂಗ್ನ ಇವತ್ತಿನ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಬಿಗಿನರ್ಸ್ ಇರೋರಿಗೆ ಅರ್ಥ ಆಗೋದಿಲ್ಲ. ನೋಡಿ, ಬ್ಲೌಸು ಲೆಂತ್ ಬಂದು 12.5 ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ಇಲ್ಲಿಗೆ ಏನು ಫಿಟ್ಟಿಂಗ್ ಲೈನ್ ಇರುತ್ತಲ್ವ, ಸೊ ಅಲ್ಲಿಂದ ನಾವು ತಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿರುತ್ತೆ ನಮಗೆ, ಅದಕ್ಕೆ 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಬ್ಲೌಸ್ ಪೀಸ್ನ 2 ಲೇಯರ್ ಆಗಿ ಹಾಕ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ಬರೋವರೆಗೂ ಎಲ್ಲ ಕಡೆ ನಾವು ನೋಡಿಕೊಂಡು ಒಂದೇ ಅಳತೆಯಲ್ಲಿ ಮಡ್ಚ್ಕೋಬೇಕು. ಮಡ್ಚ್ಕೊಂಡ್ಮೇಲೆ ಆಮೇಲೆ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿತ್ತೆ ಅಂತಂದರೆ. ನೋಡಿ, ಸೊ ಅದನ್ನು ಆ ಕಡೆ ಇಟ್ಬಿಡೋಣ. ಇವಾಗ ಇದರಲ್ಲಿ ನಮ್ಮದು ಕಟಿಂಗು ಮಾರ್ಕಿಂಗು ಮಾಡಬೇಕಾಗಿದೆ. ನೋಡಿ, ಇಲ್ಲಿ 1 ಇಂಚಿನಷ್ಟು ಮಡ್ಚಕ್ಕೆ ಬಿಡ್ತಾ ಇದ್ದೀನಿ. ನಾನು ಜಾಸ್ತಿ 1.5 ಇಂಚಿನೇ ಮಡ್ಚೋದು. ಬಟ್ ಇಲ್ಲಿ ಯಾಕೆ 1 ಇಂಚ್ ಇಟ್ಟಿದ್ದೀನಿ ಅಂತಂದರೆ, ಇದು ಅಂಚಿದೆ, ನೋಡ್ತಾ ಇರ್ಬೋದು. ಸೊ ಅಂಚಿರೋ ಕಾರಣ ಇಲ್ಲಿ 1 ಇಂಚು ಮಾತ್ರ ನಾನು ಮಡ್ಚೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಲೆಂತ್ ನೋಡಿ 12.5, ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ, ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 13 ಇಂಚು ತೊಗೋತಾ ಇದ್ದೀನಿ. 12.5 ಇದು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅರ್ಧ ಇಂಚು. ಸೊ ಇಷ್ಟು ನಮ್ಮದು ಇದು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಸೊ ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಏನು ಲೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ಬರೋ ಹಾಗೆ ಮಡ್ಚ್ಕೋಬೇಕು. ಇವಾಗ ನೋಡಿ, ಇದನ್ನು ಈ ರೀತಿ ಮಾಡಿಕೊಂಡು ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ನೋಡಿ, ಬ್ಯಾಕ್ ಪಾರ್ಟು ಕರೆಕ್ಟ್ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡು ಇವಾಗ ಈ ರೀತಿ ಸೀದಾಗಿ ಇಟ್ಕೊಂಡ್ಬಿಡಿ. ಇವಾಗ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಹಾಕೋಣ. ನೋಡಿ, 2 ಇಂಚು ನೆಕ್ ಬಿಡ್ತನ ಇಡ್ತಾ ಇದ್ದೀನಿ, ನೆಕ್ ಆಗಲ್ಲ. ಹಾಗೆ ಶೋಲ್ಡರ್ ಅವ್ರದ್ದು ಎಷ್ಟಿದೆ ಅಲ್ಲಿದೆ ನೋಡ್ಕೊಂಡು ಇಡ್ಬೋದು. ಇಲ್ಲ ಅಂತಂದರೆ 3 ಇಂಚು, ನಾರ್ಮಲಿ ಎಲ್ರಿಗೂ 3 ಇಂಚಿಗೆ ಬರುತ್ತೆ. ಸೊ 3 ಇಂಚು ಇಡ್ಬೋದು. ಇಟ್ಬಿಟ್ಟು ಇವಾಗ ನೆಕ್ಕು ಹಾಗೆ ಆರ್ಮೋಲು ಅಳತೆ ಮಾಡ್ಕೋಬೇಕು. ನೋಡಿ, ನೆಕ್ ಬಂದು 6 ಇಂಚು ಬರ್ತಾಯಿದೆ, ಆರ್ಮೋಲು 5 ಇಂಚು ಬರ್ತಾಯಿದೆ. ಸೊ ಈ ರೀತಿಯೇ ಅದನ್ನು ಏನು ನಾವು ಅಳತೆ ಮಾಡ್ಕೊಂಡಿದ್ದನ್ನು ಇಲ್ಲಿ ಮಾರ್ಕ್ ಹಾಕೋಬೇಕು. 5 ಇಂಚಿಗೆ ಆರ್ಮೋಲ್ನ ಮಾರ್ಕ್ ಹಾಕ್ತಾಯಿದ್ದೀನಿ, 6 ಇಂಚಿಗೆ ನೆಕ್ನ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಇಟ್ಕೋಬೋದು. ನಾನು ರೌಂಡ್ ಶೇಪ್ನ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕ್ರಾಸ್ ಬೆಲ್ಟು ಎಷ್ಟಕ್ಕೆ ಜಾಯಿಂಟ್ ಆಗಿದೆ ಅಂತ ಅಳತೆ ಮಾಡ್ಕೋಬೇಕು. ಸೊ ಅಲ್ಲಿಗೆ ನಾವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅರ್ಧ ಇಂಚು ಬಿಟ್ಟು ಕೆಳಗಡೆ ನಾವು ಎಲ್ಲಿಗೆ ಮಾರ್ಕ್ ಬರುತ್ತಲ್ವ ಅಲ್ಲಿಗೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಕೆಳಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೋಬೇಕು. ಅಂದರೆ ಶೋಲ್ಡರಿಂದ ಟೋಟಲು 1 ಇಂಚ್ ಆ್ಯಡ್ ಆಗಬೇಕು. ಹಾಗೆ 1/4 ಇಂಚು ಮೇಲ್ಗಡೆ ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ನ ಶೇಪ್ನ ತೆಗಿಬೇಕು. ಸೊ ಇವೆಲ್ಲ ಟಕ್ಸ್ ಪಾಯಿಂಟ್ ನೋಡಿಕೊಂಡು ಎಲ್ಲೆಲ್ಲಿಗಿದೆ ಅಂತ ಅಲ್ಲೆಲ್ಲಿಗೆ ಟಕ್ಸ್ ಪಾಯಿಂಟ್ನ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ ಇದು ಟಕ್ಸ್ ಬರುತ್ತೆ. ಹಾಗೆ ಇಲ್ಲಿದು ನೋಡ್ಕೋಬೇಕು ಎಷ್ಟಕ್ಕಿದೆ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ಹಾಕೋಬೇಕು.
ಎಷ್ಟಕ್ಕಿದೆ ನೋಡಿಕೊಂಡು ಅದನ್ನು ಕೂಡ ಇಲ್ಲಿ ಆರ್ಮೋಲು 1 ಇಂಚಿಗೆ ಒಂದು, 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಕೂಡ ನಾವು ಆರ್ಮೋಲ್ ಶೇಪ್ನ ತೆಗಿಬೇಕು. ಇವಾಗ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಣ. ನಮ್ಮದು ಫ್ರಂಟ್ ಪಾರ್ಟು ಮಾರ್ಕಿಂಗು ರೆಡಿ ಆಯಿತು. ನೋಡಿ, ಈ ರೀತಿ ಮೊದಲು 4 ಲೇಯರ್ ಹಿಡ್ಕೊಂಡು 1.5 ಇಂಚಿಂದು ಕಟ್ ಮಾಡ್ಕೋಬೇಕು. ಆಮೇಲೆ ಮೇಲೆದು ಫ್ರಂಟ್ ಪಾರ್ಟಿಂದ 2 ಲೇಯರ್ ಮಾತ್ರ ಹಿಡ್ಕೊಂಡು ನಮ್ಮದು ಫ್ರಂಟು ಆರ್ಮೋಲ್ ಶೇಪ್ನ ಕಟ್ಟಿಂಗ್ ಮಾಡ್ಕೋಬೇಕು. ಬ್ಯಾಕಿಂದು ಕಟ್ ಮಾಡಬಾರ್ದು. ಆಮೇಲೆ ಈ ರೀತಿ ಕ್ರಾಸ್ ಬೆಲ್ಟಿಗೆಲ್ಲ ನಾಚ್ ಹಾಕ್ಕೊಂಡು ಇದನ್ನು ಶೋಲ್ಡರ್ನ ಓಪನ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಪಾರ್ಟು ಎಲ್ಲ ಕಟಿಂಗ್ ಆಯಿತು. ಸೊ ಇವಾಗ ಕ್ರಾಸ್ ಬೆಲ್ಟು ನಾವು ಶೇಪ್ ತೆಗೆದು ಕಟ್ ಮಾಡಿ ತೆಗ್ದ್ವಲ್ವ ಆ ಪೀಸ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಇದನ್ನು ನೋಡಿ ಈ ರೀತಿಯಾಗಿ ಸೈಡಲ್ಲಿ ಮಾತ್ರ ಓಪನ್ ಮಾಡಬೇಕು, ಸೆಂಟ್ರಲ್ಲಿ ಓಪನ್ ಮಾಡೋ ಹಾಗಿಲ್ಲ. ಸೊ ಹೇಳ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಬ್ಲೌಸಿಂದು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಕೂಡ ವಿಡಿಯೋನ ಹಾಕ್ತೀನಿ. ಸೊ ಆ ಒಂದು ವಿಡಿಯೋಗೋಸ್ಕರನಾದರೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದರೆ ಆ ಒಂದು ವಿಡಿಯೋನ ನೋಡಿ ನೀವು ಬ್ಲೌಸ್ ಹೊಲಿಯೋದನ್ನು ಕಲಿಬೋದು. ಸೊ ನೋಡಿ, ಇವಾಗ ಎಷ್ಟಿದೆ ಸ್ಲೀವ್ಸ್ ಲೆಂತ್ ನೋಡ್ಕೋಬೇಕು. ಅವರು 1 ಇಂಚು ಎಕ್ಸ್ಟ್ರಾ ಇಡೋಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮೊದಲು 1.5 ಇಂಚು ಮಡಚೋದಕ್ಕೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿಯೂ ಸ್ಲೀವ್ಸನ್ನ ಹಾಕಿ ನೀವು ಇಟ್ಟು ಅಳತೆನ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಮೊದಲು ನಾನು ಇಲ್ಲಿ 1 ಇಂಚು ಮಾರ್ಕ್ ಹಾಕೋತೀನಿ, ಅವ್ರು ಎಕ್ಸ್ಟ್ರಾ ಹೇಳಿದಾರಲ್ವ. ಸೊ ಅದಕ್ಕೋಸ್ಕರ ಅದನ್ನು ಮಾರ್ಕ್ ಹಾಕ್ಕೊಂಡು ಆ 1 ಇಂಚಿಂದ ನಾನು ಇದನ್ನು ಬಟ್ಟೆನ ಇಟ್ಟು ಮಾರ್ಕ್ ಹಾಕೋತೀನಿ. ನೋಡಿ, ಈ ರೀತಿ ತುಂಬಾ ಈಸಿ ಆಗುತ್ತೆ. ಈ ರೀತಿ ಬಟ್ಟೆ ಹಾಕಿ ನಾವು ಮಾರ್ಕ್ ಮಾಡೋದ್ರಿಂದ ನೋಡಿ. ಇವಾಗ ಇದನ್ನು ಈ ರೀತಿ ಡಾಟಲ್ಲಿ ಕೂಡಿಸ್ಕೊಂಡು ಕಟಿಂಗ್ ಮಾಡ್ಕೊಳ್ತೀನಿ. ಸೊ ನೋಡಿ, ಸ್ಲೀವ್ಸ್ ಕಟಿಂಗ್ ಕೂಡ ಆಯಿತು. ಎಲ್ಲ ಕಡೆ ನಾಚ್ ಹಾಕೊಂಬಿಡಿ, ಎಲ್ಲಿ ನಮ್ಮದು ಸ್ಲೀವ್ ಮಡ್ಚೋಕೆ ಬರುತ್ತೆ ಅಲ್ಲೆಲ್ಲ. ಸೊ ಇವಾಗ ನೋಡಿ, ಈ ರೀತಿ ಕ್ರಾಸ್ ಬೆಲ್ಟ್ ಉಳಿದಿದ್ದ ಬಟ್ಟೆನಲ್ಲಿ ಈ ರೀತಿ ಕ್ರಾಸಾಗಿ ನಾವು ಪೈಪಿಂಗ್ ಬಗ್ಗೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಕಂಪ್ಲೀಟ್ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ನ ಎಲ್ಲನೂ ಕವರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮೀಶೋದಿಂದ 2 ಇದು ಆರ್ಡರ್ ಬಂದಿತ್ತು. ಸೊ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೈಸೂರು ಸಿಲ್ಕು ಆರ್ಡರ್ ಬಂದಿತ್ತು. ಮೀಶೋದಿಂದ 2 ಆರ್ಡರ್ ಬಂದಿತ್ತು. ಸೊ ಅದನ್ನು ಬ್ಲೌಸ್ ಕಟ್ ಮಾಡ್ತಾ ಅದನ್ನು ಕೂಡ ನಾನು ರೆಡಿ ಮಾಡಿದೆ. ಯಾಕಂತಂದರೆ ಅವರು ಬಂದಿದ್ದೀನಿ ಅಂತ ಕಾಲ್ ಮಾಡಿದರು. ಸೊ ಹಾಗಾಗಿ ಅವ್ರಿಗೂ ಕೊಟ್ಬಿಡೋಣ ಅಂತ ಇದನ್ನು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಒಂದು ವಿಡಿಯೋನು ತೊಗೊಂಡೆ. ಸೀರೆ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿತ್ತು ಕಲರು. ಹಾಗೆ ಕ್ವಾಲಿಟಿ ಕೂಡ ಪ್ರೀಮಿಯಮ್ಮಲ್ಲಿತ್ತು. ತುಂಬ ದಿನ ಆಗಿತ್ತು ಮೀಶೋದಿಂದ ಆರ್ಡ್ರ್ ಬಂದು. ಮೊನ್ನೆ ಒಂದಷ್ಟೇ ಕಳಿಸ್ಕೊಟ್ಟಿದ್ದೆ. ಯಾಕಂದರೆ ನಾನು ಕೂಡ ಕ್ಯಾಟ್ಲಾಗ್ಸು ಸ್ವಲ್ಪ ಕಡಿಮೆ ಅಪ್ಲೋಡ್ ಮಾಡಿದ್ದೀನಿ. ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡಬೇಕು. ಸೊ ಕಡಿಮೆ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಆರ್ಡರ್ಸು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಡೈಲಿ ನಾವು ಅದರಲ್ಲಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೇ ಇರಬೇಕು. ಸ್ವಲ್ಪ ನನಗೆ ಬ್ಯುಸಿ ಟೈಮ್ ಅಲ್ವಾ, ಇವಾಗ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ, ಇದು ಒಂದು ಬ್ಲೌಸ್ ಪೀಸ್ ಕೂಡ ನನಗೆ ಆರ್ಡ್ರ್ ಬಂದಿತ್ತು. ಅದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಒಂದು ಬ್ಲೌಸ್ ಪೀಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಮೀಶೋದಲ್ಲಿ ಒಳ್ಳೆಯ ಒಂದು ಇನ್ಕಮ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ನೋಡಿ ಇವತ್ತು ನಮ್ಮ ಮಗನಿಗೆ ಹಸ್ಬೆಂಡ್ ಅವರು ಸೈಕಲ್ ತಂದಿದ್ದರು. ಹಾಗೆ ಅದನ್ನು ಕೂಡ ಒಂದು ಇರಲಿ ಅಂತ ಕ್ಲಿಪ್ನ ಆ್ಯಡ್ ಮಾಡಿದೆ. ಏನು ತಲೆ ಹಿಡಿಸ್ಬಿಟ್ಟಿದ್ದ ಸೈಕಲು ಮಕ್ಕಳು ಬೇರೆಯವರು ಆಡೋದು ನೋಡಿದರೆ ಅದು ಬೇಕೇ ಬೇಕು ಅಂತ ನಿಂತುಬಿಡ್ತಾರೆ. ನನ್ನ ಮಗ ಅಂಕರು ಊಟ ಸಹ ಮಾಡಿರಲಿಲ್ಲ, ನನಗೆ ಸೈಕಲ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಮನೆಯವರು ತೊಗೊಂಬಂದರು ಇವತ್ತೇ. ನೋಡಿ ಯಾವ ರೀತಿ ಇದೆ ಸೈಕಲ್ ಅಂತ. ಸ್ವಲ್ಪ ದೊಡ್ಡದೇ ತಂದುಬಿಟ್ಟಿದ್ದಾರೆ, ಇರಲಿ ಅಂತ.